ಸ್ನೇಹಿತರೆ ನಮಸ್ಕಾರ. ಈ ವಾರದ ವೀಕೆಂಡ್ನ ಕಿಚ್ಚನ ಪಂಚಾಯಿತಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿತ್ತು. ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ಪ್ರೋಮೋವನ್ನು ನೋಡಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಗೆ ಹಿಗ್ಗಾಮುಗ್ಗ ಜಾಡಿಸ್ತಾರೆ. ಒಂದು ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಯನ್ನು ನೆಗೆಟಿವ್ ಆಗಿ ತೋರಿಸೋದಕ್ಕೇ ಈ ಒಂದು ವೀಕೆಂಡ್ನ ಪಂಚಾಯಿತಿಯನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ದೊಡ್ಡದೊಂದು ಗುಟ್ಟನ್ನು ರಟ್ಟು ಮಾಡಿದ್ದಾರೆ. ಯಾರೂ ಕೂಡ ನಿರೀಕ್ಷೆ ಮಾಡದಂತಹ ಒಂದು ರಹಸ್ಯವನ್ನು ರಿವೀಲ್ ಮಾಡಿದ್ದಾರೆ. ಬಹುಶಃ ಈ ಸೀಸನ್ನಲ್ಲಿ ಗಿಲ್ಲಿ ಹಾಕಿರುವಂಥ ಸ್ಟ್ರಾಟಜಿ ಯಾವ ರೀತಿ ಇದೆ ಅನ್ನೋದು ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈಗ ಅದು ಕಿಚ್ಚ ಸುದೀಪ್ ಅವರ ಬಾಯಲ್ಲೇ ಬಹಿರಂಗ ಆಗಿದೆ. ಹೇಗೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈ ಬಿಗ್ ಬಾಸ್ನ ಸೀಸನ್ 12ರ ಈ ಶನಿವಾರದ ಪ್ರೋಮೋವನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು ಅಂದರೆ, ಕಿಚ್ಚ ಸುದೀಪ್ ಅವರು ಗಿಲ್ಲಿ ಕ್ಯಾಪ್ಟನ್ಸಿಯ ಬಗ್ಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಮಾತನಾಡ್ತಾರೆ. ಕ್ಯಾಪ್ಟನ್ಸಿಯಲ್ಲಿ ಗಿಲ್ಲಿ ಮಾಡಿದಂತಹ ಎಲ್ಲ ನಿರ್ಣಯಗಳು ತಪ್ಪು, ಜೊತೆಗೆ ಕ್ಯಾಪ್ಟನ್ಸಿಯನ್ನು ನಿಭಾಯಿಸೋದಕ್ಕೆ ಗಿಲ್ಲಿಗೆ ಬರೋದಿಲ್ಲ, ನಾಮಿನೇಷನಲ್ಲೂ ಕೂಡ ಮೋಸ ಮಾಡಿದ್ರು, ತಪ್ಪಾಗಿ ನಾಮಿನೇಷನ್ಸನ್ನು ತೆಗೆದುಕೊಂಡ್ರು, ತಮ್ಮ ಲಾಭಕ್ಕೆ ಬಳಸಿಕೊಂಡ್ರು ಅಂಥೇಳಿ ಎಲ್ಲೋ ಒಂದು ಕಡೆ ಕ್ಲಾಸ್ ತೆಗೆದುಕೊಳ್ತಾರೆ ಗಿಲ್ಲಿಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಪ್ರೋಮೋವನ್ನು ನೋಡಿ. ಆದರೆ ಅಸಲಿಗೆ ಪ್ರೋಮೋವನ್ನು ನೋಡಿ ಏನೂ ಕೂಡ ಡಿಸೈಡ್ ಮಾಡಬಾರದು ಯಾಕೆ ಅನ್ನೋದಕ್ಕೆ ಸಾಕ್ಷಿ ಈಗ ನಂತರ ಎಪಿಸೋಡ್ನಲ್ಲಿ ಪ್ರಸಾರವಾದಂತಹ ಬಗ್ಗೆ. ಹೌದು, ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ಈ ವೀಕೆಂಡ್ನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿಯ ಕ್ಯಾಪ್ಟನ್ಸಿಯ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಅಷ್ಟೇ ಅಲ್ಲ, ನಾಮಿನೇಷನ್ನ ವೇಳೆ ಕಾವ್ಯ ಅವರ ಬಗ್ಗೆ ಪಕ್ಷಪಾತವನ್ನು ಮಾಡಿರೋದ್ರ ಬಗ್ಗೆ ಮಾತನಾಡಿದ್ದಾರೆ. ಬಟ್ ಮಾತನಾಡುವಂಥ ಸಂದರ್ಭದಲ್ಲಿ ಉಳಿದವರು ಮಾಡಿದಂಥ ಎಡವಟ್ಟನ್ನು ಕೂಡ ನೀಟಾಗಿ ಬಿಚ್ಚಿಟ್ಟಿದ್ದಾರೆ. ಗಿಲ್ಲಿ ರೀತಿ ಯಾರೂ ಕೂಡ ಬಿಗ್ ಬಾಸ್ ಆಟವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಲೂ ಕೂಡ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಗಿಲ್ಲಿ ಎಲ್ಲೆಲ್ಲಿ ಹೇಗೆ ಇರಬೇಕು ಆ ರೀತಿ ಇದ್ದಾನೆ ಅನ್ನೋದನ್ನು ಇಲ್ಲಿ ಹಾಡಿ ಹೊಗಳೋದ್ರ ಮೂಲಕ ನಾಮಿನೇಷನ್ ವೇಳೆ ಕಾವ್ಯಗಳನ್ನು ಸೇವ್ ಮಾಡಿದ್ರು ಸರಿ, ಉಳಿದವರು ಏನು ಮಾಡಿದ್ರು ಅನ್ನೋದನ್ನು ಕೂಡ ಹೇಳೋದ್ರ ಜೊತೆಗೆ ಅಂತಿಮವಾಗಿ ಕ್ಯಾಪ್ಟನ್ಸಿಯಲ್ಲಿ ಯಾವ ರೀತಿ ಎಲ್ಲರ ಜೊತೆಗೂ ಕೂಡ ಕೆಲಸವನ್ನು ಮಾಡಿಸ್ಕೊಂಡ್ರು ಅನ್ನೋದನ್ನು ಕೂಡ ಬಹಿರಂಗಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ, ಗಿಲ್ಲಿ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಹೇಗಿತ್ತು, ಬೇರೆಯವರು ಕ್ಯಾಪ್ಟನ್ಸಿಯಲ್ಲಿ ಗಿಲ್ಲಿ ಹೇಗಿದ್ದರು, ಇದನ್ನು ಕಂಪ್ಯಾರಿಸನನ್ನು ಇಟ್ಬಿಟ್ಟು ಗಿಲ್ಲಿ ಯಾವ ರೀತಿ ತಮ್ಮ ಕೆಲಸವನ್ನು ತಾವು ಮಾಡಿಸ್ಕೊಂಡ್ರು, ಗಿಲ್ಲಿ ಕ್ಯಾಪ್ಟನ್ ಆಗಿ ಹೇಗೆ ಗೆದ್ದರು ಅನ್ನೋದನ್ನು ಇಲ್ಲಿ ತಮ್ಮದೇ ಧಾಟಿಯಲ್ಲಿ ಕಿಚ್ಚ ಸುದೀಪ್ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ವಿಚಾರವನ್ನು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಬೇರೆ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಯಾರಿಗೂ ಕೂಡ ಈ ಬಿಗ್ ಬಾಸ್ ಆಟ ಅರ್ಥ ಆಗಿಲ್ಲ. ಯಾಕಂತ ಹೇಳಿದ್ರೆ, ಬೇರೆಯವರು ಕ್ಯಾಪ್ಟನ್ ಆಗಿದ್ದಾಗ ಗಿಲ್ಲಿಯವರು ಸಿಕ್ಕಾಬಟ್ಟೆ ಕ್ವಾಟ್ಲೆಯನ್ನು ಕೊಟ್ಟಿದ್ರು. ಅದರಲ್ಲೂ ಕೂಡ ರಘು ಕ್ಯಾಪ್ಟನ್ಸಿಯಲ್ಲಂತೂ ಸಿಕ್ಕಾಬಟ್ಟೆ ತೊಂದರೆ ಕೊಟ್ಟಿದ್ರು. ಆದ್ರೀಗ ಗಿಲ್ಲಿ ಕ್ಯಾಪ್ಟನ್ಸಿಯಲ್ಲಿ ಇಡೀ ಮನೆ ಸರಾಗವಾಗಿ ಹೋಗಿದೆ. ಯಾವುದೇ ತೊಂದರೆ ತೊಡಕುಗಳು ಇಲ್ಲದೆ ಮನೆಯಲ್ಲಿ ಎಲ್ಲರೂ ಕೂಡ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ನಾಮಿನೇಷನ್ ವೇಳೆಯೂ ಕೂಡ ಕಾವ್ಯ ಅವರ ಬಗ್ಗೆ ಫೇವರಿಸಮ್ ಮಾಡಿದ್ರು ಅನ್ನೋದು ಒಂದು ಬಿಟ್ಟರೆ ಅದನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ. ಅದು ಕೂಡ ಗಿಲ್ಲಿ ಪರವಾಗಿ ಬಂತು. ನಾಮಿನೇಷನ್ ವೇಳೆ ಯಾಕೆ ಗಿಲ್ಲಿಯನ್ನು ಯಾರೂ ಕೇಳಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕಿಚ್ಚ ಸುದೀಪ್ ಅವರು ಇಡ್ತಾರೆ. ವಾದ ಮಾಡುವಂಥ ಸಮಯದಲ್ಲಿ ಯಾಕೆ ಮಾಡಲಿಲ್ಲ ಅಂತಲೂ ಕೂಡ ಕೇಳ್ತಾರೆ. ಈಗೆಲ್ಲರೂ ಕೂಡ ಮಾತನಾಡ್ತಿದ್ದಾರಲ್ಲ, ಅಲ್ಲಿ ಯಾಕೆ ಮಾತನಾಡಲಿಲ್ಲ? ಈ ಮೂಲಕ ಗಿಲ್ಲಿ ಮಾತ್ರವಲ್ಲ, ಎಲ್ಲರೂ ಕೂಡ ಮಾಡಿದ್ದು ತಪ್ಪು ಅನ್ನೋದನ್ನು ಹೇಳ್ತಾರೆ. ಇನ್ಫ್ಯಾಕ್ಟು ಕಾವ್ಯ ಬಗ್ಗೆ ನಾಮಿನೇಷನ್ ಮಾಡೋದಕ್ಕೆ 3 ಅಂಶಗಳನ್ನು ಗಿಲ್ಲಿ ಕೊಟ್ಬಿಟ್ಟಿದ್ದರೆ ಗಿಲ್ಲಿ ಇನ್ನಷ್ಟು ಗ್ರೇಟ್ ಆಗಿಬಿಡ್ತಿದ್ದ. ಬಟ್ ಗಿಲ್ಲಿ ಯಾಕೋ ಮೌನವಾಗಿಬಿಟ್ಟ. ಇನ್ನು ಕಾವ್ಯ ಬಗ್ಗೆ 5 ಕಾರಣಗಳನ್ನು ಹೇಳಿ ಅಂತ ಹೇಳ್ಬಿಟ್ಟು ಸ್ವತಃ ಕಿಚ್ಚ ಸುದೀಪ್ ಅವರು ಗಿಲ್ಲಿಯನ್ನು ಕೇಳ್ತಾರೆ. ಒಂದು ವೇಳೆ ಆ 3 ಕಾರಣವನ್ನು ನೀವು ಕೊಟ್ಟಿದ್ರೆ ನೀವು ಸರಿ, ಉಳಿದವರೆಲ್ಲರೂ ಕೂಡ ತಪ್ಪು ಅಂತೇಳಿ ಹಾಕ್ಬಿಡ್ತಿತ್ತು ಅಂತೇಳಿ ಸುದೀಪ್ ಹೇಳಿದಂಥ ಮಾತು ಅಕ್ಷರಶಃ ಸತ್ಯವಾಗಿತ್ತು. ಆದರೆ ಅದಕ್ಕೆ ಗಿಲ್ಲಿ ಪ್ರತಿಕ್ರಿಯೆ ಕೊಡಲಿಲ್ಲ. ಫಿನಾಲೆಗೆ 2 ವಾರ ಇರುವಾಗ ಇದು ಸರಿಯಲ್ಲ ಅನ್ನೋದು ಎಲ್ರಿಗೂ ಕೂಡ ಚಾಟಿ ಬೀಸಿದ್ದಾರೆ. ಗಿಲ್ಲಿ ಮಾಡಿದ್ದು ತಪ್ಪಲ್ಲ, ಅದು ಅವರಿಗೆ ಬಿಟ್ಟಿದ್ದು ಅಂತಲೂ ಕೂಡ ಸುದೀಪ್ ಅಂತಿಮವಾಗಿ ಹೇಳಿದ್ದಾರೆ. ಇನ್ನು ಬನಿಯನನ್ನು ಹಾಕ್ಕೊಂಡು ಬದುಕ್ತಾ ಇರೋರು ರಾಜನ ರೀತಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಬೇಕು. ಹೌದು, ಗಿಲ್ಲಿ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಎಷ್ಟು ಸೀಸನ್ಗಳನ್ನು ನೋಡ್ಕೊಂಡು ಬಂದಿದ್ದೀರಾ ಅಂತೇಳಿ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ಹೇಳ್ತಾರೆ, ನಾನು ಎಲ್ಲ ಸೀಸನ್ಗಳನ್ನು ನೋಡಿದ್ದೀನಿ. ಹೆಚ್ಚು ಯಾವುದನ್ನು ನೋಡಿದ್ದೀನಿ ಅಂದರೆ ಪ್ರಥಮ ಬಂದಂಥ ಸೀಸನ್ ಮತ್ತು ಹನುಮಂತು ಬಂದಂಥ ಸೀಸನ್. ಹಾಗಾಗಿ ಈ 2 ಸ್ಪರ್ಧಿಗಳನ್ನು ಗಮನಿಸಿರುವಂತಹ ಗಿಲ್ಲಿ ಒಂದು ಕಡೆ ಪ್ರಥಮ, ಮತ್ತೊಂದು ಕಡೆ ಹನುಮಂತು, ಈ ರೀತಿ 2 ರೀತಿಯಾದಂಥ ಆಟವನ್ನು ಕೂಡ ಆಡ್ತಾ ಇದ್ದಾರೆ. ಆ ವ್ಯಕ್ತಿತ್ವವನ್ನು ತೋರಿಸ್ತಿದ್ದಾರೆ. ಆ ಆಟದ ರೀತಿಯಲ್ಲೇ ಇಲ್ಲಿ ಆಡ್ತಾ ಇದ್ದಾರೆ ಅನ್ನೋದನ್ನು ಕಿಚ್ಚ ಬಹಿರಂಗಪಡಿಸ್ತಾರೆ. ಬನ್ನಿಯನ್ನೇ ಆಗಿರ್ಬೋದು, ಆದರೆ ಬದುಕ್ತಿರೋದು ರಾಜನ ರೀತಿ ಅಂತಲೂ ಕೂಡ ಇಲ್ಲಿ ಹೇಳಿದ್ದಾರೆ. ಗಿಲ್ಲಿ ಗೇಮ್ ಅರ್ಥ ಮಾಡ್ಕೊಂಡಿರೋದಕ್ಕೂ ನೀವೆಲ್ಲ ಗೇಮ್ ಅರ್ಥ ಮಾಡ್ಕೊಂಡಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ಸುದೀಪ್ ಹೇಳ್ತಾರೆ. ಹಾಗೆ ಕೊನೆಯಲ್ಲಿ ಅಶ್ವಿನಿ ಅವರು ಸೇಫ್ ಅಂತೇಳಿ ಹೇಳಿದರೂ ಕೂಡ ಅಶ್ವಿನಿ ಅವರಿಗೆ ಯಾವ ರೀತಿ ಚಾಟಿಯನ್ನು ಬೀಸಬೇಕು ಆ ರೀತಿ ಇಂಡೈರೆಕ್ಟ್ಲಿ ಚಾಟಿಯನ್ನು ಬೀಸಿದ್ದಾರೆ. ಅಶ್ವಿನಿ ಅವರು ಮತ್ತು ಗಿಲ್ಲಿಯ ಜಗಳದ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪು ಒಂದು ಚೂರು ಕೂಡ ಏನು ಮಾತನಾಡಲಿಲ್ಲ. ಜೊತೆಗೆ ಅದೊಂದು ಜೋಕ್ ಅಂತಲೇ ಹೇಳಿಬಿಟ್ರು.
ಅಂದರೆ ನೀವು ಮಾಡ್ತಿರೋದು ಒಂದು ರೀತಿಯಲ್ಲಿ ಜೋಕು. ನೀವು ಏಕವಚನ ಬಳಸಬೇಡ ಅನ್ನೋದು, ಅದಕ್ಕೆ ಟ್ರಿಗರ್ ಆಗೋದು, ಅದಕ್ಕೆ ಇಲ್ಲಿ ಇನ್ನೇನೋ ಹೇಳೋದು, ಇವೆಲ್ಲವೂ ಕೂಡ ಹೇಗೆ ಕಾಣಿಸ್ತು ಅಂತ ಹೇಳಿದ್ರೆ ಒಂದು ಜೋಕ್ ರೀತಿ ಕಾಣಿಸುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ತೀರ್ಮಾನ ಮಾಡಿಬಿಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಸತ್ಯ, ಯಾರು ಸುದೀಪ್ ಈ ತೆಗೆದುಕೊಂಡಂಥ ಡಿಸಿಷನ್ಸ್ ಇದೆಯಲ್ಲ ಅದ್ರ ರೈಟ್. ಯಾಕಂತ ಹೇಳಿದ್ರೆ ಇಲ್ಲಿ ಮಾತನಾಡಿದ್ರೆ ಎರಡು ವಿಚಾರದ ಬಗ್ಗೆನೂ ಕೂಡ ಮಾತನಾಡಬೇಕಾಗುತ್ತೆ. ಮಾತನಾಡುವಾಗ ಅಶ್ವಿನಿದೆ ಸಾಕಷ್ಟು ತಪ್ಪುಗಳಿರುವಂಥ ಸಂದರ್ಭದಲ್ಲಿ ಕಿಚ್ಚ ಸುದೀಪಿಗೆ ಅಶ್ವಿನಿ ಬಗ್ಗೆ ಮಾತನಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅಶ್ವಿನಿ ಅಂತ ಹೇಳಿದ್ರೆ ಬಹುಶಃ ಕಲರ್ಸ್ ವಾಹಿನಿಯವ್ರಿಗೋ, ಬಿಗ್ ಬಾಸ್ ಮನೆಯವ್ರಿಗೋ ಅಥವಾ ಕಿಚ್ಚ ಸುದೀಪ್ ಅವ್ರಿಗೋ ಯಾರಿಗೋ ಅತ್ತೆ ಮಗಳು ಏನೋ ಗೊತ್ತಿಲ್ಲ, ಅಶ್ವಿನಿ ಗೌಡ ಬಗ್ಗೆ ಯಾರಿಗೂ ಕೂಡ ಏನೂ ಕೂಡ ಮಾತನಾಡುವಂತಹ ಮನಸ್ಸೇ ಬರೋದಿಲ್ಲ. ಅದೇ ಅಲ್ಲಿ ಬೇರೆ ಯಾರಾದರೂ ತಪ್ಪು ಮಾಡಿದಾಗ ಮಾತ್ರ ಮಾತನಾಡ್ತಾರೆ. ಬಟ್ ಅಶ್ವಿನಿ ಗೌಡ ಬಗ್ಗೆ ಮಾತನಾಡಬೇಕಾಗಿತ್ತು, ಕ್ಲಾಸನ್ನು ತೆಗೆದುಕೊಳ್ಬೇಕಾಗಿತ್ತು, ಮಾತನಾಡಿರುವಂಥ ಮಾತುಗಳಿಗೆ ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕಾಗಿತ್ತು. ಬಟ್ ಆ ಕೆಲಸವನ್ನು ಸುದೀಪ್ ಅವರು ಮಾಡಲಿಲ್ಲ. ಯಾವ ಕಾರಣಕ್ಕೆ ಮಾಡಲಿಲ್ವೋ ಸೆಕೆಂಡ್ರಿ. ಬಟ್ ಆದರೆ ಎಲ್ಲೋ ಒಂದು ಕಡೆ ಗಿಲ್ಲಿಯನ್ನು ಇಲ್ಲಿ ಎಲ್ಲೋ ಡಲ್ ಮಾಡ್ತಾರೆ, ಗಿಲ್ಲಿಯನ್ನು ಡಮ್ಮಿ ಮಾಡ್ತಾರೆ ಅನ್ನುವಂತಹ ಒಂದು ಆಲೋಚನೆ ಸಾಕಷ್ಟು ಜನ ವೀಕ್ಷಕರಲ್ಲಿತ್ತು. ಬಟ್ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಗಿಲ್ಲಿ ಡಲ್ ಆಗಲಿಲ್ಲ, ಗಿಲ್ಲಿಯನ್ನು ಡಮ್ಮಿ ಮಾಡಲಿಲ್ಲ, ಗಿಲ್ಲಿಗೆ ಇನ್ನಷ್ಟು ಪುಷ್ ಮಾಡಿ ಕೊಟ್ಟರು. ಗಿಲ್ಲಿಯ ನಿಜವಾದಂಥ ಆಟ ಹೊರಗಡೆ ಬರಲಿ ಅಂತೇಳ್ಬಿಟ್ಟು ಮತ್ತಷ್ಟು ಸಪೋರ್ಟನ್ನು ಮಾಡಿದ್ರೆ ಹೊರತು ನೆಗೆಟಿವ್ ಆಗಿ ಮಾಡಿಲ್ಲ ಅನ್ನೋದು ಕೂಡ ಸತ್ಯ. ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು. ಬಟ್ ಗಿಲ್ಲಿಯ ಈ ಒಂದು ನಿಲುವು ಅಥವಾ ಗಿಲ್ಲಿ ಆಡ್ತಿರುವಂಥ ರೀತಿಯ ಬಗ್ಗೆ ಬಹುತೇಕ ಎಲ್ರಿಗೂ ಕೂಡ ಖುಷಿ ಇದೆ. ಗಿಲ್ಲಿಯ ಆಟ ಟೋಪ, ಗಿಲ್ಲಿಯ ಈ ಒಂದು ವರ್ತನೆಗಳು ಯಾವುದೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಒಂದು ಕಂಟೆಂಟಿಗೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ವೀಕ್ಷಕರು ತನ್ನನ್ನು ನೋಡಬೇಕು ಅನ್ನೋಂಥ ಕಾರಣಕ್ಕೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಅವ್ನು ಬಂದಿರೋದೇ ಗೆಲ್ಲಕ್ಕೆ, ಬಂದಿರೋದೇನೋ ಸನ್ಯಾಸಿ ಥರ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಹೋಗೋದಕ್ಕಲ್ಲ. ಹಾಗಾಗಿ ಗೆಲ್ಲೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಗಿಲ್ಲಿ ಇಲ್ಲಿ ಮಾಡ್ತಿದ್ದಾನೆ ಅನ್ನೋದರಲ್ಲಿ ಡೌಟ್ ಇಲ್ಲ. ಬಟ್ ಗಿಲ್ಲಿಯ ಈ ಸ್ಟ್ರಾಟರ್ಜಿ ಯಾವ ರೀತಿ ವರ್ಕೌಟ್ ಆಗಬಹುದು ಅನ್ನೋದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಗಿಲ್ಲಿ ಒಂದು ರೀತಿಯಲ್ಲಿ ಈ ವೀಕೆಂಡ್ನ ಪಂಚಾಯಿತಿ ಆದ ಬಳಿಕ ಇನ್ನಷ್ಟು ಎತ್ತರಕ್ಕೆ ಹೋಗೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಮಾಡಿದ್ರು ಅಂತ ಹೇಳಿ ಅನ್ಸುತ್ತಾ, ಅಥವಾ ಏನಾದರೂ ಉಲ್ಟಾ ಮಾಡಿದ್ರು ಅಂತಲೂ ಕೂಡ ನಿಮ್ಗೆ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.